ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್. ನಿಮ್ಮ ಶೋಭಿ. ನನಗೆ ಗಾರ್ಡನಿಂಗ್ ಅಂದರೆ ತುಂಬ ಇಷ್ಟ. ಹಾಗೆ ನಮ್ಮನೆ ಸುತ್ತಮುತ್ತ ಬರೀ ಹೂವಿನ ಗಿಡಗಳಿರಬೇಕು, ಅಲ್ಲಿ ಪಕ್ಷಿಗಳು ಬರಬೇಕು, ಅದು ಕೂಗೋದನ್ನು ನಾನು ಕೇಳಿಸ್ಕೋಬೇಕು. ಇದೆಲ್ಲ ನನಗೆ ತುಂಬ ಇಷ್ಟ. ಹಾಗಾಗಿ ನಮ್ಮ ಮನೆ ಹತ್ರ ನಾನು ಜಾಸ್ತಿ ಗಾರ್ಡನಿಂಗ್ ಮಾಡ್ತಾ ಇರ್ತೀನಿ. ಈಗ ಆಲ್ರೆಡಿ ನಮ್ಮ ಮನೆಯಲ್ಲಿ ಒಂದು ಮಲ್ಲಿಗೆ ಗಿಡ ಇದೆ, ಅಲ್ಲಿ ತುಂಬ ಪಕ್ಷಿಗಳು ಬರುತ್ತೆ, ಗುಬ್ಬಚ್ಚಿಗಳು ತುಂಬ ಇದೆ. ಬಟ್ ನಮ್ಮ ಮನೆ ಹತ್ರ ಬರೋ ನಾಯ್ಸ್ ಎಲ್ಲ ಬರೀ ಗುಬ್ಬಚ್ಚಿ ಕೂಗೋದೇ ಸೌಂಡ್ ಬರುತ್ತೆ. ಹಾಗಾಗಿ ನಾನು ಜಾಸ್ತಿ ಗಿಡಗಳನ್ನ ಬೆಳೆಸ್ತಾ ಇರ್ತೀನಿ. ಯಾಕಂತಂದರೆ ಅವುಗಳಿಗೂ ವಾಸ ಆಗೋದಕ್ಕೆ ಒಂದು ಗಿಡ ಆಗುತ್ತೆ. ಮತ್ತು ಅವು ಸ್ವಲ್ಪ ಗಿಡಗಳು ಈ ಥರ ಎಲ್ಲ ಇತ್ತು ಅಂತಂದರೆ ಅವಕ್ಕೂ ವಾಸ ಆಗೋದಕ್ಕೆ ತುಂಬ ಇಷ್ಟ ಆಗುತ್ತೆ ಅಂತ ಹೇಳಿ. ಹಾಗೆ ನಮ್ಮ ಮನೆ ಸುತ್ತಮುತ್ತ ಇನ್ನೂ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಒಂದು ಮನೆ ಅಂತ ಅಂದಮೇಲೆ ಕಂಪ್ಲೀಟ್ಲಿ ಬರೀ ಮನೆ ಇದ್ದರೆ ಸಾಲದು, ಮನೆಗೆ ಹೂವಿನಿಂದ ಇರ್ಬೋದು, ಗಿಡಗಳಿಂದ ತುಂಬಿದ್ರೇ ಆ ಮನೆ ಕಂಪ್ಲೀಟ್ ಆಗೋದು ಅಂತ ನನ್ನ ಅನಿಸಿಕೆ. ನನಗೇನಾದರೂ ಡಿಫ್ರೆಂಟಾಗಿ ಮಾಡಬೇಕಂತ ಸ್ವಲ್ಪ ಹುಚ್ಚು ಜಾಸ್ತಿ. ಹಾಗಾಗಿ ನಾನು ಏನಾದರೂ ಒಂದೊಂದು ಮಾಡ್ತಾಯಿರ್ತೀನಿ. ಹಿಂದಿನ ಕಾಲದಲ್ಲಿ ವಾಡೆ, ಗುಡಾಣ, ಮಣ್ಣಿನ ಮಡಿಕೆಗಳು ಅಂತಂದರೆ ತುಂಬ ಬೆಲೆ ಇರ್ತಿತ್ತು. ಇವಾಗ ಕಾಲಕ್ರಮೇಣ ಕಡಿಮೆ ಆಗ್ತಿದ್ದಂಗೆ ಬೆಲೆಗಳೇ ಕಡಿಮೆ ಆಗಿಬಿಟ್ಟಿದೆ ಗುಡಾಣಗಳಿಗೆ. ಈ ಗುಡಾಣನೂ ಅಷ್ಟೇ ಮುಂಚೆಲ್ಲ ತುಂಬ ಜನ ಯೂಸ್ ಮಾಡ್ತಿದ್ರು, ಇವಾಗೆಲ್ಲ ತುಂಬ ಬಿಸಾಕಿರೋದೇ ಕಾಣಿಸುತ್ತೆ. ಹಾಗಾಗಿ ಅದಕ್ಕೊಂದು ಹೊಸ ಜೀವ ಕೊಡೋಣ, ಒಂದು ಕಳೆ ತೊಗೊಂಡ್ಬರೋಣ ಅಂತ ಹೇಳ್ಬಿಟ್ಟು ಬಿಸಾಕಿರೋ ಗುಡಾಣನ ತೊಗೊಂಡ್ಬಂದ್ಬಿಟ್ಟು ಇವತ್ತು ನಮ್ಮ ಮನೆ ಹತ್ರ ನಾನು ಡೆಕೋರೇಟ್ ಮಾಡ್ತಾಯಿದ್ದೀನಿ. ನೀವು ನೋಡ್ತಿರುವಂತಹ ಜಾಗ 1.5 ವರ್ಷದಿಂದ ಕಂಪ್ಲೀಟ್ಲಿ ಜಾಗ ಖಾಲಿ ಇದ್ದಿದ್ದ ಜಾಗ. ನಾನು ಏನಾದರೂ ಸ್ವಲ್ಪ ಡಿಫ್ರೆಂಟಾಗಿ ಡೆಕೋರೇಟ್ ಮಾಡುವ ಈ ಜಾಗನ ಅಂತ ಹೇಳ್ಬಿಟ್ಟು ಸ್ವಲ್ಪ ಪ್ಲ್ಯಾನ್ ಮಾಡಿದೆ. ಹೇಗೆ ಅಂತಂದರೆ ನಮ್ಮೂರಲ್ಲಿ ತುಂಬ ಅಂದರೆ ತುಂಬ ಕಲ್ಲು ಸಿಗುತ್ತೆ ಗೈಸ್. ತೊರೆ ಹತ್ರ
ತುಂಬ ಡಿಸೈನ್ಸ್ ಇದೆ, ತುಂಬ ಕಲರ್ಫುಲ್ ಕಲ್ಲುಗಳೆಲ್ಲ ಸಿಗುತ್ತೆ. ಇದರಿಂದ ನಾನು ಏನಕ್ಕೆ ಒಂದು ಪಾಟ್ ರೆಡಿ ಮಾಡಬಾರ್ದಂತ ಹೇಳ್ಬಿಟ್ಟು ಖಾಲಿದ್ದ ಜಾಗಕ್ಕೆ ನಾನು ಈ ಥರ ಕನ್ವರ್ಟ್ ಮಾಡಿದ್ದೀನಿ. ಕಲ್ಲಿಂದ ಗೋಡೆಗೆ ಅಟ್ಯಾಚ್ ಆಗುವಂತಹ ಪಾಟ್ನ ರೆಡಿ ಮಾಡಿದ್ದೀನಿ. ಅದೇ ರೀತಿ ಕೆಳಗಡೆನೂ ಸಹ ಸ್ಟೆಪ್ ಬೈ ಸ್ಟೆಪ್ 2 ಪಾಟ್ನ ರೆಡಿ ಮಾಡಿದೆ. ಅಂದರೆ ಇವಾಗ ಗುಡಾಣ ಇಟ್ಟಿದ್ದೀನಲ್ಲ, ಅದು ಕೂಡ ಒಂದು ಪಾಟು. ಅಲ್ಲಿ ನಾನು ಸುಮಾರು ಗಿಡಗಳನ್ನ ಹಾಕಿದ್ದೆ. ಅಲ್ಲಿ ಗಿಡಗಳನ್ನೇ ಬರೋದಕ್ಕೆ ಬಿಡ್ತಾ ಇಲ್ಲ. ನಮ್ಮ ಮನೇಲಿ ಸುಮಾರು 7-8 ನಾಯಿಗಳಿದೆ ಗೈಸ್. ಅವು ತಣ್ಣಗಿರೋ ಜಾಗ ನೋಡ್ತವೆ ಮಲ್ಕೊಳ್ಳೋದಕ್ಕೋಸ್ಕರ. ಅದಕ್ಕೋಸ್ಕರ ಅಲ್ಲಿರೋವಂತಹ ಗಿಡಗಳನ್ನ ಕಿತ್ತಾಕೋದು, ಅಲ್ಲೋಗಿ ಜಾಗ ಮಾಡಿ ಮಲ್ಕೊಳ್ಳುವಂಥದ್ದು ಹೀಗೆಲ್ಲ ತುಂಬ ಮಾಡ್ತಿದ್ವು. ನನಗೆ ನೋಡಿ ತುಂಬ ಬೇಜಾರಾಯಿತು. ಏನಕ್ಕೆ ಗೊತ್ತಾ, ನಮ್ಮೂರಲ್ಲಿ ಗಿಡಗಳು ಸಿಗಲ್ಲ ಗೈಸ್. ನಾವೇನೇ ತೊಗೊಬಂದ್ರೂ ಬೆಂಗಳೂರಿಗೆ ಹೋಗಬೇಕು, ಇಲ್ಲ ಸಿಟಿಗೆ ಹೋಗಬೇಕು. ಹಾಗಾಗಿ ಅಲ್ಲಿಂದ ತೊಗೊಂಡು ಬಂದು ಹಾಕಿರುವಂತಹ ಗಿಡಗಳನ್ನ ನಮ್ಮ ನಾಯಿಗಳು ಬಿಡ್ತಾ ಇಲ್ವಲ್ಲ ಅಂತ ಹೇಳ್ಬಿಟ್ಟು ಬೇರೆ ಏನಾದರೂ ಒಂದು ಡಿಫ್ರೆಂಟಾಗಿ ಡಿಸೈನ್ ಮಾಡುವ ಅಲ್ಲಿ, ಹೀಗೆ ಬಿಟ್ಟರೆ ಎಲ್ಲ ಗಿಡನೂ ತೀರಿಸ್ತಾರೆ ಅಂತ ಹೇಳ್ಬಿಟ್ಟು ನಾನು ಬಿಸಾಕಿರುವಂತಹ ಗುಡಾಣ ತೊಗೊಂಡು ಬಂದು ಅಲ್ಲಿಟ್ಟಿದ್ದೀನಿ. ಅಲ್ಲಿಟ್ಟು ಒಂದು ಗಿಡನ ಹಾಕಿದ್ದೀನಿ. ಈ ಗಿಡ ಕೆಳಗಡೆ ಇದ್ದಾಗಂತೂ ನಮ್ಮ ಕುರಿಗಳು ಹೋಗಿ ಮೇಯ್ಕೊಳ್ತಾನೆ ಇದ್ವು. ಆ ಗಿಡ ಮೇಲ್ಗಡೆ ಬರೋದಕ್ಕೆ ಬಿಡ್ತಿರ್ಲಿಲ್ಲ. ಅದಕ್ಕೋಸ್ಕರ ಇದು ಪರ್ಫೆಕ್ಟ್ ಅಂತ ಅನ್ನಿಸ್ತು ಈ ಗುಡಾಣ ಮತ್ತು ಆ ಗಿಡಗೆ. ತುಂಬ ಚೆನ್ನಾಗಿ ಕಾಂಬಿನೇಷನ್ ಕೂಡ ಆಯಿತು. ಹಾಗಾಗಿ ನಾನು ಈ ಪ್ಲ್ಯಾನ್ ಮಾಡಿದೆ. ಅದು ಹಿಂಗೆ ಹೋಯ್ತದೆ ಗೋಡೆಗೆ ನೆರಳಾಗ ಚೆನ್ನಾಗಿ ಬರೋದು. ಕೆಳಗಡೆ ಮುಂಚೆ ಮಾಡಿ ನಮ್ಮ ಲೈಫಲ್ಲಿ ಯಶಸ್ಸು ಅನ್ನೋದು ಅದೃಷ್ಟದಿಂದ ಸಿಗೋದಲ್ಲ. ನಿರಂತರ ನಾವು ಪ್ರಯತ್ನ ಪಟ್ಟರೆ ಮಾತ್ರ. ಕೆಲವೊಮ್ಮೆ ದಾರಿ ಕಷ್ಟ ಅನಿಸ್ಬೋದು, ಆದರೆ ಆ ಕಷ್ಟಗಳೇ ನಮ್ಮನ್ನು ಬಲಿಷ್ಠರನ್ನಾಗಿ ಮಾಡ್ತವೆ ಅನ್ನೋದು ನಮಗೆ ಗೊತ್ತಿರಲ್ಲ. ಆದರೆ ನಂಬಿಕೆ ಇಟ್ಟು ಮುಂದೆ ಸಾಗಿದರೆ ಪ್ರತಿಯೊಂದು ಸಣ್ಣ ಹೆಜ್ಜೆಯೂ ಕೂಡ ದೊಡ್ಡ ಗೆಲುವಿನ ಕಡೆ ಕರ್ಕೊಂಡು ಹೋಗುತ್ತೆ. ಆದ್ದರಿಂದ ಯಾವತ್ತೂ ಕೈ ಬಿಡಬೇಡಿ. ನಿಮ್ಮ ಪ್ರಯತ್ನ ಒಂದಲ್ಲ ಒಂದು ದಿನ ಖಂಡಿತ ಫಲ ಕೊಟ್ಟೇ ಕೊಡುತ್ತೆ. ಹಾಗಂತ ಕೈ ಕಟ್ಟಿ ಕೂರಿದ್ರೆ ಯಾವ ಕೆಲಸನೂ ಆಗಲ್ಲ, ನಾವು ಅಂದ್ಕೊಂಡಿದ್ದು ಆಗಲ್ಲ. ಏನಾದರೂ ಪರವಾಗಿಲ್ಲ, ಕಷ್ಟ ಆದರೂ ಪರವಾಗಿಲ್ಲ, ನಾನು ಮಾಡ್ತೀನಿ ಅಂತ ಹೋದರೆ ನೀವು ಒಂದು ಗಾರ್ಡನಿಂಗ್ ಇರ್ಬೋದು, ನೀವು ಮಾಡುವಂತಹ ಕೆಲಸಗಳೇ ಇರ್ಬೋದು, ಒಂದಲ್ಲ ಒಂದಿನ ಯಶಸ್ಸು ಕಾಣಿಸ್ತೀರಾ, ತುಂಬ ಬದಲಾವಣೆನ ನೀವು ನೋಡ್ತೀರಾ ಅಂತ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ. ನಾನು ಈ ಕೆಲಸಗಳನ್ನ ಬರೀ ಲಾಭಕ್ಕೋಸ್ಕರನೇ ಮಾಡಲ್ಲ. ಇದರಿಂದ ನನಗೆ ದುಡ್ಡು ಸಿಗದೇ ಇರಲಿ, ನನಗೆ ಖುಷಿ ಆಗೋ ಕೆಲಸಗಳನ್ನ ನಾನು ಖಂಡಿತವಾಗ್ಲೂ ನಾನು ಮಾಡೇ ಮಾಡ್ತೀನಿ. ಫೈನಲಿ ನಾನು ಅಂದ್ಕೊಂಡಿದ್ದ ಕೆಲಸನ ಮುಗಿಸ್ದೆ. ತುಂಬಾ ಖುಷಿ ಆಗ್ತಿದೆ. ಹಂಗೆ ನೋಡೋದಕ್ಕೂ ತುಂಬ ಖುಷಿ ಆಗ್ತಿದೆ. ತುಂಬ ಚೆನ್ನಾಗಿ ಕಾಣಿಸ್ತಿದೆ ಮನೆ ಹತ್ರ. ಹಾಗೆ ಎಲ್ಲ ಕಂಪ್ಲೀಟ್ ಆದಮೇಲೆ ಅಮ್ಮ ಕೂಡ ಹಾಲು ತೊಗೊಂಡು ಬಂದಿದ್ದರು. ನಾನು ಹಾಲು ಕುಡಿಯಲ್ಲ ಗೈಸ್. ಕಾಫಿ, ಟೀ ಮತ್ತು ಹಾಲೆಲ್ಲ ಅಂದರೆ ಮಿಲ್ಕ್ ಐಟಮ್ಸಲ್ಲಿ ಮಾಡುವಂತಹ ಏನೇ ಇರ್ಬೋದು ಅದನ್ನೆಲ್ಲ ಕಂಪ್ಲೀಟ್ಲಿ ಸ್ಟಾಪ್ ಮಾಡ್ಕೊಂಡು ಬರ್ತಾಯಿದ್ದೀನಿ. ಏನಕ್ಕಂತ ಅಂದರೆ ನನಗೆ ಹಾಲಿಂದ ಸ್ವಲ್ಪ ಜಾಸ್ತಿ ಕಫ ಆಗ್ತಾಯಿದೆ. ಹಾಗಾಗಿ ನಾನು ಬಿಡ್ತಾಯಿದ್ದೀನಿ. ಜಾಸ್ತಿ ಬ್ಲ್ಯಾಕ್ ಕಾಫಿ ವಿತೌಟ್ ಶುಗರ್ ಬ್ಲ್ಯಾಕ್ ಕಾಫಿಗೆ ಅಡಿಟ್ ಆಗಿದ್ದೀನಿ. ಇವತ್ತು ಏನಕ್ಕೆ ಹಾಲು ತೊಗೊಂಡು ಬಂದಿದ್ದಾರೆ ಅಂದರೆ ನಮ್ಮಮ್ಮ, ನಾನು ಉಪವಾಸ ಇದೆ ಗೈಸ್. ಅದಕ್ಕೋಸ್ಕರ ನಮ್ಮಮ್ಮ ಬೆಳಗಿಂದ ಏನೂ ತಿಂದಿಲ್ಲ, ಕುಡ್ದಿಲ್ಲ, ಹಾಲು ಕುಡಿ ಅಂತ ಹೇಳಿ ಒಂದು ಚಮ್ನ ತೊಗೊಂಡು ಬಂದಿದ್ದಾರೆ. ನಾನು ಅದರಲ್ಲೂ ಇಲ್ಲಪ್ಪ ನಾನು ಕುಡಿಯಲ್ಲ, ನಂಗೆ ಬೇಡ ಅಂತ ಹೇಳಿ ಒಂದು ಗ್ಲಾಸ್ ಅಷ್ಟು ತೊಗೊಂಡು ಕುಡಿತಾ ಇದ್ದೀನಿ. ನಮ್ಮೂರಲ್ಲಿ ಇವಾಗ ವೆದರ್ ಹೇಗಿದೆ ಅಂತಂದರೆ ಯಾವಾಗ ಬೇಕು ಅವಾಗ ಮಳೆ ಬರುತ್ತೆ, ಯಾವಾಗ ಬೇಕು ಅವಾಗ ಬಿಸಿಲು ಬರುತ್ತೆ. ಏನೋ ಒಂಥರ ಡಿಫ್ರೆಂಟ್ ಆಗೋಗಿದೆ. ಹಿಂಗೆಲ್ಲಾದರೂ ಹೊರಗಡೆ ಗದ್ದೆ ಹತ್ರ ಹೋಗ್ತಾಯಿದ್ದೀವಿ ಅಂತಂದರೆ ಮಳೆ ಸ್ಟಾರ್ಟ್ ಆಗುತ್ತೆ, ಮನೇಲಿದ್ದರೆ ಬಿಸಿಲು ಬರುತ್ತೆ. ಆ ಥರ ಇದೆ. ಆದರೂ ಏನೋ ಒಂಥರ ತುಂಬಾ ಖುಷಿ ಆಗುತ್ತೆ ಇದನ್ನೆಲ್ಲ ನೋಡ್ತಾ ಇದ್ದರೆ. ತಣ್ಣಗಿದೆ ಮನೆ ಹತ್ರ ಎಲ್ಲ, ಕೂಲ್ ಅನ್ನಿಸ್ತಿದೆ. ಹಾಗೆ ಇವತ್ತು ನಾನು ಮಾಡಿರುವಂತಹ ಗಾರ್ಡನಿಂಗ್ ಐಡಿಯಾ ನಿಮ್ಗೆ ಇಷ್ಟ ಆಗಿದೆ ಅಂತಂದರೆ, ಗಾರ್ಡನಿಂಗ್ ಡೆಕೋರೇಷನ್ ಇಷ್ಟ ಆಯಿತು ಅಂತ ಅಂದರೆ
ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ನಿಮ್ಮ ಅಭಿಪ್ರಾಯನ ತಿಳಿಸಿ ಆಯಿತಾ. ಹಾಗೆ ಇನ್ನಷ್ಟು ಹೆಚ್ಚು ವಿಡಿಯೋಗಳಿಗೋಸ್ಕರ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಹೀಗೆ ಸಪೋರ್ಟ್ ಮಾಡ್ತಾಯಿರಿ ಆಯಿತಾ. ಥ್ಯಾಂಕ್ ಯು ಸೋ ಮಚ್ ನಿಮ್ಮ ಟೈಮ್ನ ಕೊಟ್ಟು ನಾನು ವಿಡಿಯೋ ನೋಡಿರೋದಕ್ಕೋಸ್ಕರ ಥ್ಯಾಂಕ್ ಯು ಸೋ ಮಚ್. ನಿಮ್ಮ